ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಸಿದ್ದು ಯೋಚನೆ ಮಾಡ್ತಿರ್ಬೇಕಾದ್ರೆ ಆರತಿ ಅನಸೂಯೆ ಬರ್ತಾರೆ. ಯಾಕಣ್ಣ ಚಾಲೆಂಜ್ ಏನೋ ಮಾಡಿಬಿಟ್ಟು ಈ ರೀತಿ ಬಂದು ಡಲ್ಲಾಗಿ ಕೂತಿದೀಯ ಅಂತ ಆರತಿ ಕೇಳ್ತಿರ್ಬೇಕಾದ್ರೆ, ಆ ಥರ ಏನಿಲ್ಲ, ನಾನೇನೋ ಪಾರಿಜಾತ ಅಜ್ಜಿನಾಗೆ ಹೇಳಿದ್ದೀನಿ, ಎಲ್ಲರನ್ನೂ ಕರ್ಕೊಬರ್ತಾರೆ. ಆದರೆ ಅತ್ತೆ ಮಾವನ್ನ ಹೇಗೆ ಕರೆಯೋದು ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇರ್ತೀನಿ. ಹೇಗಣ್ಣ ಕರೆಯೋದು ಅತ್ತೆ ಮಾವನ್ನ ಮತ್ತೆ ಅಂತ ಅನ್ಬೇಕಾದ್ರೆ, ದೀಪು ಪುಟ್ಟ, ಈಗ ಸುಮಿತ್ರಜ್ಜಿ ತಾತ ಏನು ಮಾಡ್ತಿದ್ದಾರೆ ನೋಡ್ಕೊಬಾ ಅಂತ ಹೇಳ್ತಾ ಇರಬೇಕಾದ್ರೆ, ಅವರಿಬ್ಬರು ರೂಮಲ್ಲಿದ್ದಾರೆ ಅಪ್ಪ ಅಂತ ಹೇಳ್ತಾ ಇರ್ತಾಳೆ. ಹಾಗಾದರೆ ಒಂದು ಕೆಲಸ ಮಾಡ್ಕೊ, ಈ ಪೇಪರ್ ತೊಗೊಂಡು ಓದೋ ರೀತಿ ಓದಬೇಕು ನೀನು. ಏನಂತ ಗೊತ್ತಾ, ಖಾಲಿ ಹೊಟ್ಟೆಲಿ ಮಾತ್ರೆ ತೊಗೋಬಾರ್ದು, ಇತ್ತೀಚೆಗೆ ಊಟ ಬಿಟ್ಟರೆ ಬಿ ಪಿ ಶುಗರ್ ಜಾಸ್ತಿ ಆಗುತ್ತೆ ಅಂತ ಓದು ಅಂತ ಪೇಪರ್ ಕೊಡ್ತಾ ಇರಬೇಕಾದ್ರೆ, ಏನಪ್ಪ ಇದು ನ್ಯೂಸ್ ಪೇಪರಲ್ಲಿ ಆ ರೀತಿ ಏನೂ ಇಲ್ಲ, ನೀವು ಮಾತ್ರ ಓದಿ ಓದಿ ಅಂತ ಅಂತಿರಲ್ಲ, ನಾನು ಇಲ್ದಿದ್ನೆಲ್ಲ ಹೆಂಗೆ ಓದಲಿ, ಅದರಲ್ಲಿ ಇಷ್ಟಿಷ್ಟು ಉದ್ದಕ್ಕೆ ಬೇರೆ ಬರೀತೀರಾ ನೀವು, ಅದರಲ್ಲಿ ಏನು ನನಗೆ ಗೊತ್ತಾಗಲ್ಲ ಅಂತ ಅಂದಾಗ, ನಿನಗೆ ಈಸಿ ಆಗೋ ರೀತಿ ನಾನು ಬರ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಆರತಿ ಪೆನ್ ತಗೋ ಬಾ ಅಂದ್ಬಿಟ್ಟು ಪೆನ್ನಲ್ಲಿ ಬರಿತಾ ಇರ್ತಾನೆ. ಹಾಗೆ ದೊಡ್ಡ ದೊಡ್ಡದಾಗೆ ಟೈಮಿಗೆ ಸರಿಯಾಗಿ ಊಟ ಮಾಡಲಿಲ್ಲ ಅಂತಂದರೆ ಜನರಿಗೆ ಇತ್ತೀಚೆಗೆ ಬಿ ಪಿ ಶುಗರ್ ಜಾಸ್ತಿ ಆಗ್ತಿದೆ ಅಂತ ಬರ್ಕೊಟ್ಬಿಟ್ಟು, ನೋಡು ಪುಟ್ಟ ದೊಡ್ಡದಾಗಿ ಬರ್ತಿದ್ದೀನಿ, ಇದನ್ನು ನೀನು ಓದಬೇಕು ಅಂತ ಹೇಳ್ಬೇಕಾದ್ರೆ ದೀಪು ಕೇಳ್ತಾ ಇರ್ತಾಳೆ, ಅಪ್ಪ ಈ ಊಟ ಮಾಡೋದ್ರಲ್ಲಿ ಆಟದಲ್ಲಿ ನಾನು ಗೆದ್ರೆ ಏನು ಕೊಡಿಸ್ತೀಯ ಅಂತ ಅಂದಾಗ, ಡಬಲ್ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಆರ್ತಿನಿ ಕೂಡ ನಾನು ಕೊಡಿಸ್ತೀನಿ ಪುಟ್ಟ, ನೀನು ಹೋಗು ಅಂತ ಅಂದಾಗ, ಸರಿಯಪ್ಪ ನಾನು ತಾತ ಅಜ್ಜಿ ಮುಂದೆ ಓದ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಪಾಲಾಕ್ಷ ಮತ್ತು ಜ್ಯೋತಿಕನಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ. ಪಾಲಾಕ್ಷ ಹೇಳ್ತಾ ಇರ್ತಾನೆ, ಛೇ, ಇದು ಮೊಬೈಲು ನೀರಿಗೆ ಬಿದ್ದು ಎಲ್ಲ ಹಾಳಾಯಿತು, ಆನೇ ಆಗ್ತಿಲ್ಲ ಅಂತ ಅಂದಾಗ, ಇದೊಂದು ಡಬ್ಬ ಮೊಬೈಲು ಅಂತ ಬೈತಾ ಇರ್ತಾಳೆ. ಇದು ನವೀನಂದಮ್ಮ, ಅವನಿಗೇನಾದ್ರು ಗೊತ್ತಾದರೆ ನನ್ನ ಸುಮ್ಮನೆ ಬಿಡಲ್ಲ ಅಂತ ಅಂದಾಗ, ಅಲ್ಲಪ್ಪ, ಫೋನ್ ಹಾಳಾಗೋದ್ರೆ ಫೋನ್ ತೊಗೋಬೋದು, ಆದರೆ ಅದರಲ್ಲಿರೋ ಇನ್ಫಾರ್ಮೇಷನ್ನ ನಾವು ಹೆಂಗೆ ಕಲೆಕ್ಟ್ ಮಾಡ್ಕೊಳಕ್ಕಾಗುತ್ತೆ. ಛೇ, ಕಷ್ಟಪಟ್ಟು ಕಲೆಕ್ಟ್ ಮಾಡೋದು ಇನ್ಫಾರ್ಮೇಷನು ಸಿಗಲಿಲ್ಲ, ಮೊದಲನೇ ಹೆಜ್ಜೆಗೆ ನಾವು ಸೋತೋಗ್ಬಿಟ್ವಲ್ಲಪ್ಪ ಅಂತ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಮತ್ತೆ ಜೊತೆಗೆ ಹೇಳ್ತಾ ಇರ್ತಾಳೆ, ಆ ವಿಡಿಯೋನ ಮತ್ತೆ ತೊಗೋಬಾರಪ್ಪ ಅಂತ ಅಂದಾಗ, ಇಲ್ಲ ಇಲ್ಲ ಮಗಳೇ, ಅದು ತುಂಬ ಅಂದರೆ ತುಂಬ ರಿಸ್ಕ್ ಆಗುತ್ತೆ, ನಾನೇನಾದರೂ ಮತ್ತೋದ್ರೆ ಅವ್ನು ಖಂಡಿತ ಕೊಡಲ್ಲ, ದಶರಥನಿಗೆ ಏನಾದರೂ ಹೇಳಿದರೆ ಮುಗೀತು ನಮ್ಮ ಕತೆ ಅಷ್ಟೇ, ಈ ಥರ ರಿಸ್ಕ್ ತಗೊಳ್ಳೋದು ಬೇಡ, ಬೇರೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಅನ್ಬೇಕಾದ್ರೆ, ನೀನು ಹೇಳ್ತಾ ಇರೋದು ಕರೆಕ್ಟಪ್ಪ, ಏನಾದರೂ ಡ್ಯಾಡ್ ಗೊತ್ತಾದರೆ ನಮ್ಮನ್ನಂತೂ ಸುಮ್ಮನೆ ಬಿಡಲ್ಲ, ಒಂದು ಕೆಲಸ ಮಾಡೋಣ, ಆ CCTV ಯಾಕಪ್ಪ ಹೋಗ್ತೀಯಾ, ಹೇಗಿದ್ರು ವಿಡಿಯೋಗ್ರಾಫರ್ ಇದ್ನ ಅಲ್ವಾ, ಅವನು ಪ್ರತಿಯೊಂದನ್ನು ಕವರ್ ಮಾಡಿರ್ತಾನೆ, ಅವನು ನಮ್ಮ ಮನೆಗೆ ಕರೆಸ್ತೀನಿ, ಅದರಲ್ಲಿ ಒಂದಲ್ಲ ಒಂದು ಕಡೆ ಆ ಹುಡುಗಿ ವಿಡಿಯೋದಲ್ಲಿ ಬಂದಿರ್ತಾಳೆ ಅಲ್ವಾ ಅಂತ ಅಂದಾಗ, ಹೌದಮ್ಮ, ನಾನೊಬ್ಬ ದಡ್ಡ, ಆ ಕೆಲಸ ಮಾಡು ಅಂತ ಪಾಲಾಕ್ಷ ಹೇಳ್ತಾ ಇರ್ತಾನೆ. ಸರಿ ಮಗಳೇ, ಆದಷ್ಟು ಬೇಗ ಆ ವಿಡಿಯೋಗ್ರಾಫರ್ಗೆ ಹೇಳಿ ವಿಡಿಯೋನೆಲ್ಲ ತರಿಸ್ಕೊ, ಅವಳನ್ನ ಯಾರು ಅಂತ ನಾನು ತೋರಿಸ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ನಾನು ಬರ್ತೀನಿ ಅಂತ ಹೇಳಿ ಹೊರಟು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಮನೇಲಿ ಈ ಕಡೆ ವಿಮಲಾ ತುಂಬ ಕಣ್ಣೀರು ಹಾಕ್ಕೊಂಡು ಮಲಗಿರ್ಬೇಕಾದ್ರೆ, ಮುರಳಿ ಮಾತ್ರ ಖುಷಿಯಿಂದ ನಗಾಡ್ತಾ ಇರ್ತಾನೆ. ವೈದೇಹಿ ಮೆಸೇಜ್ ಮಾಡ್ತಿರ್ಬೇಕಾದ್ರೆ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ, ಎಲ್ಲ ಸರಿ ಹೋಗಿದ್ರೆ ನೀನು ನನ್ನ ಪಕ್ಕದಲ್ಲಿ ಇರ್ತಿದ್ದೆ, ಈಗ ದೂರ ದೂರ ಕೂತ್ಕೊಂಡು ಚಾಟ್ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ ನೋಡು ಅಂದ್ಬಿಟ್ಟು ಏನೋ ಮೆಸೇಜ್ ಮಾಡಿದಾಗ ನಗಾಡ್ತಿರ್ಬೇಕಾದ್ರೆ ವಿಮಲನಿಗೆ ತುಂಬ ಬೇಜಾರಾಗ್ತಿರುತ್ತೆ. ಅಲ್ಲ ಕಣ್ರಿ, ಬೆಳಗ್ಗೆ ಅಪ್ಪ ಬೈದಿದ್ದಕ್ಕೆ ನನಗೆ ಮುಖನೇ ತೋರ್ಸೋಕ್ಕಾಗ್ತಿಲ್ಲ, ಅಂಥದ್ರಲ್ಲಿ ನೀವು ಈ ಥರ ನಗಾಡ್ತಿದ್ದೀರಲ್ಲ, ಏನು ನೋಡ್ತಿದ್ದೀರಾ ಮೊಬೈಲಲ್ಲಿ ಅಂತ ಕೇಳಬೇಕಾದ್ರೆ, ಅಯ್ಯೋ ಅದು ವಿಮಲ, ನನ್ನ ಫ್ರೆಂಡ್ ಒಬ್ಬ ಒಂದು ಜೋಕ್ ಕಳಿಸ್ತಾ, ಅದನ್ನು ನೋಡಿ ನಾನು ನಗಾಡಿದೆ, ಮಾವ ಬೈದರು ಅಂತ ದಿನವಿಡೀ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ, ಅದನ್ನೆಲ್ಲ ಬಿಟ್ಟಾಕು, ಏನು ಮಾಡೋಕ್ಕಾಗುತ್ತೆ, ಜೀವನ ಅಂದಮೇಲೆ ಇದೆಲ್ಲ ಇದ್ದಿದ್ದೆ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಪಾರಿಜಾತ ಬರ್ತಾಳೆ. ಯಾಕೋ ವಿಮಲ ಇಷ್ಟು ಬೇಜಾರಾಗಿ ಕೂತಿದ್ದೀಯಾ ಅಂತ ಕೇಳ್ತಾ ಇರ್ತಾಳೆ. ಸ್ವಲ್ಪ ಹುಷಾರಿಲ್ಲ ಚಿಕ್ಕಮ್ಮ, ಅದಕ್ಕೋಸ್ಕರ ಮನೆ ಕಳೋಣ ಅಂತ ಈ ರೀತಿ ಕೂತಿದ್ದೆ ಅಷ್ಟೇ, ಅಪ್ಪ ಬೇರೆ ಬೆಳಗ್ಗೆ ಬೈದ್ರಲ್ವಾ, ನನಗೆ ತುಂಬ ಬೇಜಾರಾಗಿದೆ ಅಂತ ಅನ್ಬೇಕಾದ್ರೆ, ಈ ಥರ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ, ಮೊದಲು ಒಂದು 4 ತುತ್ತು ಊಟ ಮಾಡು, ಆರೋಗ್ಯಕ್ಕೆ ಸರಿ ಇಲ್ಲ ಅಂತ ಬೇರೆ ಹೇಳ್ತೀಯ, ಸ್ವಲ್ಪ ಸುಧಾರಿಸ್ಕೊ ಬಾ, ಊಟ ಮಾಡು ಅಂತ ಅಂದಾಗ, ಇಲ್ಲ ಚಿಕ್ಕಮ್ಮ ನಾನು ಬರಲ್ಲ, ಮನಸ್ಸಿಲ್ಲ, ಅಪ್ಪ ಬೇರೆ ಬೆಳಗ್ಗೆ ಬೈದ್ರಲ್ವಾ, ಇನ್ನೂ ಬೇಜಾರಾಗಿದೆ, ಅಂಥದ್ರಲ್ಲಿ ಬಂದು ನಾನು ಹೆಂಗೆ ಗಂಟ್ಲಲ್ಲಿ ಅನ್ನ ನನಗೆ ಇಳಿಯಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಹೌದೌದು, ನೀವೆಲ್ಲ ಈ ರೀತಿ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳಿ, ಅಲ್ಲಿ ಶಾರದಾ ಯಾರನ್ನಾದ್ರೂ ಊಟ ಮಾಡಿದ್ರೆ ಬಿಟ್ರ ಅಂತ ಏನಾದರೂ ಕೇಳ್ತಾಳ, ನಾವೆಲ್ಲ ಈ ರೀತಿ ಕೂತ್ಕೊಂಡ್ರೆ ಅವಳು ಮಹಾರಾಣಿ ಆಗ್ತಾಳೆ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಪಾರಿಜಾತ ತುಂಬ ಕೋಪ ಮಾಡ್ಕೊಂಡು, ನೀನು ಈ ರೀತಿ ಕೂತ್ಕೊಂಡಿದ್ಯಾ, ನಿನ್ನ ಮಗನೂ ಸಹ ಬಂದು ನಿನ್ನನ್ನು ಕರೆಯಲ್ಲ, ನಾಳೆ ಮುಂಚೆ ನಿನ್ನ ಮಾತು ಆಡಿಸಲ್ಲ ಅಂತ ಅಂದಾಗ, ಯಾಕೆ ಚಿಕ್ಕಮ್ಮ ಈ ರೀತಿ ಎಲ್ಲ ಮಾತಾಡ್ತೀರಾ ಅಂತ ಕೇಳ್ತಾ ಇರ್ತಾಳೆ. ಇನ್ನೇನು ವಿಮಲ, ಮತ್ತೆ ಇವತ್ತು ಒಟ್ಟಿಗೆ ಕೂತ್ಕೊಂಡು ಪೂಜೆ ಮಾಡಿದರು, ಹಾಗೆ ಒಟ್ಟಿಗೆ ಕೂತ್ಕೊಂಡು ಒಂದಿನ ಊಟನೂ ಸಹ ಮಾಡ್ತಾರೆ, ನಾವೆಲ್ಲ ಮನೆಯವರೆಲ್ಲ ಊಟ ಮಾಡ್ದಲ್ಲೇ ಸತ್ರು ಸಹ ಅವರೇನು ತಲೆ ಕೆಡಿಸ್ಕೊಳ್ಳಲ್ಲ ಬಿಡು ಅಂತ ಅಂದಾಗ, ವಿಮಲನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಅಲ್ಲ ಚಿಕ್ಕಮ್ಮ, ಏನು ಹೇಳ್ತಿದ್ದೀರಾ ಅಂತ ಮತ್ತೆ ಶಾಕಾಗಿ ವಿಮಲ ಕೇಳ್ತಾ ಇರಬೇಕಾದ್ರೆ, ಆ ಸಿದ್ದು ಇದನ್ನಲ್ಲ, ಅವನ ಹತ್ರ ಈ ಕೆಲಸದೊಳ ಆಟ ಏನು ನಡೆಯಲ್ಲ ಅಂತ ಅಂದರೆ, ಅಜ್ಜಿ ನೀವು ಕೆಲಸದೊಳು ಅಂತ ಅನ್ಬೇಡಿ, ಅವಳು ನನ್ನ ಹೆಂಡ್ತಿ, ಈ ಮನೆ ಮಹಾರಾಣಿ, ಒಂದಲ್ಲ ಒಂದು ದಿನ ಇವಳು ಮಹಾರಾಣಿನೇ ಅಂತ ಹೇಳ್ತಾ ಇದ್ದ, ನನ್ನ ಹೊಟ್ಟೆನೇ ಉರಿಸ್ತಾ ಇದ್ದಾನೆ ಕಣೆ, ಏನು ಗೊತ್ತಾ, ಇಬ್ಬರು ಒಟ್ಟಿಗೆ ಊಟ ಮಾಡ್ತೀವಿ, ನೋಡ್ತಾ ಇರಿ ಬೇಕಾರಿ ಅಂತ ಚಾಲೆಂಜ್ ಮಾಡ್ತಾನೆ, ನೀನು ಹೀಗೆ ಕೂತ್ಕೊಂಡ್ರೆ ನಿನ್ನ ತಲೆ ಮೇಲೆ ಹತ್ತಿ ಅವಳು ಕೂತ್ಕೋತಾಳೆ, ನನ್ನ ಮಾತು ಕೇಳು ಬಾ, ಬಂದು ಊಟ ಮಾಡು ಅಂತ ಬೈತಾ ಇರ್ತಾಳೆ.
ಹಾಗೆ ಮೇಲೆ ತುಂಬ ಕೋಪ ಮಾಡಿಕೊಂಡು, ಕರೆಕ್ಟ್ ಚಿಕ್ಕಮ್ಮ, ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ, ಅವಳು ಜಾಗ ಯಾವುದು ಅನ್ನೋದನ್ನು ನಾವು ತೋರಿಸ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಬನ್ನಿ ಹಾಗಾದರೆ ನೀವಿಬ್ಬರು ಊಟಕ್ಕೆ ಅಂತ ಕರಿತಾ ಇರ್ತಾಳೆ. ನೀವು ಹೋಗಿರಿ, ನಾನು ಬರ್ತೀನಿ, ಅವಳ ಜಾಗ ಯಾವುದು ಅಂತ ನಾನು ಬಂದು ತೋರಿಸ್ತೀನಿ, ಅವಳು ನನ್ನ ತಲೆ ಮೇಲೆ ಹೊತ್ಕೊಂಡು ಕೂರ್ಸಲ್ಲ ಅಂತ ಈ ಕಡೆ ಹೇಳ್ಬಿಟ್ಟು ಪಾರಿಜಾತನ ಕಳಿಸ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮುರಳಿ ಯೋಚನೆ ಮಾಡ್ತಾ ಇರ್ತೀನಿ, ಈ ಮನೇಲಿ ದಿನ ಒಂದೊಂದು ಡ್ರಾಮಾ ಕೇಳಿ ಕೇಳಿ ನನಗೂ ತಲೆ ಕೆಟ್ಟೋಗಿದೆ. ಹೊಟ್ಟೆ ಬಗ್ಗೆ ಯಾರೂ ಸಹ ಯೋಚನೆ ಮಾಡಲ್ಲ, ನಾನೊಬ್ಬ ಮಾತ್ರ ಹಸ್ಕೊಂಡು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ. ಏನೋ ಪುಣ್ಯಕ್ಕೆ ಇವತ್ತು ಚಿಕ್ಕಮ್ಮ ಊಟಕ್ಕೆ ಬನ್ನಿ ಅಂತ ಕರೆದ್ರು, ಇದೇ ಖುಷಿಗೆ ಹೋಗಿ ಚೆನ್ನಾಗಿ ಬಾರಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆದರೆ ಇನ್ನೊಂದು ಕಡೆ ತಾತನ್ನ ಹಗ್ ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಜ್ಯೋತಿಕಾ ಅಳ್ತಾ ಇರ್ತಾಳೆ. ಅಲ್ಲ ತಾತ, ನಾನು ಯಾರಿಗೆ ಅನ್ಯಾಯ ಮಾಡಿದೆ, ನನಗೆ ಈ ಥರ ಶಿಕ್ಷೆನ ದೇವರು ಕೊಟ್ನಲ್ಲ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅಲ್ಲಿಗೆ ಪಾರಿಜಾತ ಬಂದು ನಿಂತ್ಕೋತಾಳೆ. ಹಾಗೆ ಜೊತೆಗೆ ಹೇಳ್ತಾ ಇರ್ತಾಳೆ, ಅವಳಿಗೆ ದಿಕ್ಕು ದಿಸೆ ಯಾರೂ ಇಲ್ಲ, ಹಂಗಂತ ನಮ್ಮ ಮನೇಲಿ ಕರ್ಕೊಬಂದು ಆಶ್ರಯ ಕೊಟ್ಟರೆ ನನ್ನ ಲೈಫೇ ಹಾಳು ಮಾಡಿದ್ಲು. ಈ ವಯಸ್ಸಿನಲ್ಲೂ ಸಹ ನೀವು ಪಪ್ಪ ಮಮ್ಮ ಎಲ್ಲರೂ ಸಹ ನನ್ನಿಂದ ಅವಮಾನ ಅನುಭವಿಸ್ತಾ ಇದ್ದೀರಾ, ಇದನ್ನೆಲ್ಲ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ತಾತ, ಅದ್ರ ಬದಲು ನಾನೇ ಸತ್ತೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಜ್ಯೋತಿಕಾ ಹೇಳ್ತಾ ಇರಬೇಕಾದ್ರೆ, ಬಿಡ್ತು ಅಂತ ಅನ್ನೋದು ಯಾಕೆ ಈ ಥರ ಎಲ್ಲ ಮಾತಾಡ್ತೀಯ ಜ್ಯೋತಿಕಾ, ನನಗೆ ತುಂಬ ಸಂಕಟ ಆಗುತ್ತೆ. ಏನು ತಪ್ಪು ಮಾಡ್ದಲ್ಲಿರೋ ನೀನು ಯಾಕೆ ಇಷ್ಟು ಕೊರಗ್ತಿದ್ಯಾ, ತಪ್ಪು ಮಾಡಿರೋರೇ ಆ ರೀತಿ ಮೆರಿತಾ ಇರಬೇಕಾದ್ರೆ ತಲೆ ಕೆಡಿಸ್ಕೋಬೇಡ, ಅವಳಿಗೆ ಒಂದಲ್ಲ ಒಂದು ದಿನ ಆ ದೇವರು ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾನೆ, ಅವಳು ಪಶ್ಚಾತ್ತಾಪ ಅನ್ನೋದು ಹಾಗೆ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ. ನೋಡಿ ಮಗಳು, ನೀನು ಧೈರ್ಯವಾಗಿರೋ, ನಿನಗೆ ಒಬ್ಬ ರಾಜ್ಕುಮಾರ್ನ ಹುಡುಕಿ ನಾನು ಖಂಡಿತ ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಹಾಂ ಹಾಂ ಹೌದು ಹೌದು, ಈ ಮೊದಲು ಈ ಆಗಿರೋ ಅನ್ಯಾಯನ ತಡೀರಿ, ಆಮೇಲೆ ಇನ್ನೊಂದು ಮದುವೆ ಮಾಡಿರಂತೆ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಯಾವಾಗಲೂ ನೀನು ಅಡ್ಬಾಯ್ ಹಾಕ್ಬೇಡ ಪಾರಿಜಾತ, ನನ್ನ ಎದುರುಗಡೆ ನಿಂತ್ಕೊಂಡು ಇಷ್ಟೊಂದು ಥರ ಮಾತಾಡಬೇಡ ಅಂತ ಅನ್ಬೇಕಾದ್ರೆ, ಬೈರಿ ಬೈರಿ ನಿಮಗೆ ಬೈಯದ್ ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ, ಈ ಅನ್ಯಾಯನ ಮೊದಲು ಸರಿ ಮಾಡಿ, ನಿಮ್ಮ ಕೈಲಾಗುತ್ತಾ, ಬರೀ ನನ್ನನ್ನು ಬೈತಾ ಇರ್ತೀರಲ್ಲ. ಅಡುಗೆ ಮನೆಗೆ ಬಂದು ಒಂದ್ಸಲ ನೋಡಿ, ಆ ಸಿದ್ದು ಶಾರದಾ ಪಕ್ಕ ಕೂತ್ಕೊಂಡು ಅಚ್ಚುಕಟ್ಟಾಗಿ ಊಟ ಮಾಡ್ತಾ ಇದ್ದಾನೆ, ಇದನ್ನೆಲ್ಲ ನಾವು ನೋಡ್ಕೊಂಡು ಇರಬೇಕಂತ ಅಂದಾಗ ಜ್ಯೋತಿಕನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಏನು ಹೇಳ್ತಿದ್ದೆ ಗ್ರಾನಿ, ಈ ಮನೇಲಿ ಏನು ನಡೀತಿದೆ, ಪೂಜೆಗಂತೂ ಜೊತೆ ಕೂತ್ಕೊಂಡ್ಲು, ಆದರೆ ಈಗ ಜೊತೆ ಕೂತ್ಕೊಂಡು ಊಟ ಮಾಡೋಕ್ಕೆ ನಾನು ಖಂಡಿತ ಬಿಡಲ್ಲ, ಸಿದ್ದು ಯಾವತ್ತಿದ್ರು ನನ್ನವನೇ ಅಂತ ಅನ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ, ಸಿದ್ದು ಜೀವನದಲ್ಲಿ ನೀನು ಮುಗಿದು ಹೋಗಿರೋ ಅಧ್ಯಾಯ ಜ್ಯೋತಿಕಾ, ಅವನನ್ನ ಮರ್ತು ಬಿಡು ಅಂತ ಅಂದಾಗ, ನೋ ತಾತ, ನೀವು ಹೇಳಿದಷ್ಟು ಸುಲಭಗಲ್ಲ, ಖಂಡಿತ ನಾನು ಈ ಅನ್ಯಾಯ ಆಗಕ್ಕೆ ಬಿಡಲ್ಲ, ಸಿದ್ದು ಪಕ್ಕ ನಾನಷ್ಟೇ ಊಟಕ್ಕೆ ಕೂರಬೇಕು ಅಂತ ಕೋಪ ಮಾಡ್ಕೊಂಡು ಹೊರಟು ಹೋಗ್ತಾ ಇರಬೇಕಾದ್ರೆ ಪಾರಿಜಾತ ಬನ್ನಿ ನೀವು ಊಟಕ್ಕೆ ಅಂತ ಕರಿತಾ ಇರ್ತಾಳೆ. ನಿನ್ನ ಗಂಟ್ಲಲ್ಲಿ ಅನ್ನ ಹೇಗೆ ಇಳಿಯುತ್ತೆ, ಈ ರೀತಿ ಎಲ್ಲ ಆಗಿದೆ ಮನೇಲಿ, ನಿನಗಿನ್ನೂ ಊಟ ಬೇಕಂತ ಬೈಬೇಕಾದ್ರೆ ಏನಾದರೂ ಮಾಡ್ಕೊಳ್ಳಿ, ನಾನಂತೂ ಆ ಸಿದ್ದು ಶಾರದಾ ಒಟ್ಟಿಗಿರೋದನ್ನು ಬಿಡಲ್ಲ, ಬಿಟ್ಟರೆ ನಮಗಿದು ಸೋಲು ಅಂತ ಅನಿಸುತ್ತೆ ಅಂತ ಬೈಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಕಣ್ಣೀರು ಹಾಕ್ಕೊಂಡು ಈ ಕಡೆ ಸುಮಿತ್ರಾ ಸೀರೆನ ನೋಡ್ತಾ ಇರ್ತಾಳೆ. ಈ ಸೀರೆ ಜ್ಯೋತಿಕಾ ಮದುವೆಗೆ ಅಂತ ತೊಗೊಂಡಿದ್ದು, ಎಲ್ಲ ಸರಿಯಾಗಿದ್ದರೆ ಈ ಸೀರೆನ ನೆನಪು ಮಾಡ್ಕೋತಾ ಇದ್ಲು, ನನ್ನ ಮದುವೆಯ ಸಿಹಿ ಘಟನೆ ಈ ಸೀರೆ ಅಂತ ಹೇಳ್ತಾ ಇದ್ಲು. ಆದರೆ ಇವಾಗ ಆ ಸೀರೆ ನೋಡಿದರೆ ತುಂಬ ಕಣ್ಣೀರಾಗ್ತಾಳೆ. ಇದರಿಂದಲೇ ನನ್ನ ಜೀವನ ಎಲ್ಲ ಹಾಳಾಯಿತು, ಈ ಸೀರೆ ನನಗೆ ತೋರಿಸ್ಬಿಡಮ್ಮಮ್ಮ ಅಂತ ಕಣ್ಣೀರಾಗ್ತಾಳೆ. ಏನು ಮಾಡಲಿ ದೇವ್ರೆ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ದಶರಥ ಬರ್ತಾನೆ. ಆದರೆ ಅವನು ಇನ್ನೊಂದು ಥರ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಪಕ್ಕರು ಹೇಳಿದ ಮಾತೆಲ್ಲ ನೆನಪು ಮಾಡ್ಕೋತಾ ಇರ್ತಾನೆ. ನಿಮ್ಮನೇಲೇ ಇರೋ ಪಾರಿಜಾತ ಅಜ್ಜಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ ಮಾತೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾನೆ. ಈಗ ಮಾಯ ಎಲ್ಲಿದ್ದಾಳೆ, ನನ್ನ ಮಗಳನ್ನ ಕಾಪಾಡಕ್ಕೆ ಹೋಗಿ ಅವಳೇ ಎಲ್ಲಿ ತೊಂದರೆ ಸಿಗಾಕೊಂಡಿದ್ದಾಳೆ, ಹೇಗೆ ಹುಡುಕನ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ಸುಮಿತ್ರಾ ದಶರಥನ ನೋಡ್ತಾಳೆ. ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ, ಜ್ಯೋತಿಕಾ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಹೌದು ರೀ ಪಾಪ ರೀ ಅವಳು, ಏನ್ರಿ ಮಾಡೋದು, ಈ ರೀತಿ ಆಯಿತು ಅಂತ ಕಣ್ಣೀರಾಗ್ತಾ ಇದ್ರೆ ಜ್ಯೋತಿಕಾ ನನ್ನ ಮಗಳಲ್ಲ ಅಂತ ಹೇಳೇ ಬಿಡ್ತಾನೆ. ಈ ಕಡೆ ಸುಮಿತ್ರನಿಗೆ ತುಂಬ ಶಾಕ್ ಆಗಿ ಕಣ್ಣೀರ್ ಜೊತೆ ಹಾಗೆ ಸುಮಿತ್ರಾ ಬಂದು ದಶರಥನ ಕೈ ಹಿಡ್ಕೊಂಡು ಏನ್ರಿ ಹೇಳ್ತಿದ್ದೀರಾ ಅಂತ ಜೋರಾಗಿ ಕಿರ್ತಾ ಇರಬೇಕಾದ್ರೆ ಅವನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಅದು ನಾನು ಆಗಲ್ಲ ಹೇಳಿದ್ದು ಅಂತ ಅನ್ಬೇಕಾದ್ರೆ, ನೀವು ಹೇಳ್ತಾ ಇರೋದು ಕರೆಕ್ಟು, ಜ್ಯೋತಿಕಾ ನಮ್ಮ ಮನೆ ಮಗಳಲ್ಲ, ನಮ್ಮ ಮನೆ ಮಹಾಲಕ್ಷ್ಮಿ, ಅವಳು ಹುಟ್ಟಿದ ಮೇಲೆ ರೀ ನನಗೆ ಜೀವನ ಸಾರ್ಥಕ ಅಂತ ಆಗಿದ್ದು, ನಮ್ಮ ಮನೆ ಮಹಾಲಕ್ಷ್ಮಿಗೆ ಪರಿಸ್ಥಿತಿ ಬಂತು ನೋಡುರಿ, ಪಾಪ ನೂರಾರು ಕನಸನ್ನ ಹೊತ್ಕೊಂಡಿದ್ಲು, ತಾನು ಹುಟ್ಟಿದ ಮನೆಗೆ ಸೊಸೆಯಾಗಿ ಬರ್ತೀನಿ ಅಂತ ಆಸೆ ಎಲ್ಲ ಇಟ್ಕೊಂಡಿದ್ಲು, ಇವಾಗ ನೋಡ್ರಿ ಎಂಥ ಕಷ್ಟ ಕೊಟ್ಬಿಟ್ಟ ದೇವರು ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ದೀಪು ಅದೇ ಸಮಯಕ್ಕೆ ಬಂದು ಟೈಮಿಗೆ ಕರೆಕ್ಟಾಗಿ ಊಟ ಮಾಡಲಿಲ್ಲ ಅಂತ ಅಂದರೆ ಜನರಿಗೆ ಬಿ ಪಿ ಶುಗರ್ ಬರುತ್ತಂತೆ, ಹಾಗೆ ಖಾಲಿ ಹೊಟ್ಟೆಲಿ ಮಾತ್ರೆ ತೊಗೋಬಾರ್ದಂತೆ ಅಂತ ಪೇಪರ್ ಓದ್ತಾ ಬರ್ತಾ ಇರಬೇಕಾದ್ರೆ ಇವರಿಬ್ಬರು ಕೇಳ್ಕೊತಾ ಇರ್ತಾರೆ. ಯಾಕೆ ಬಂಗಾರ ನೀನಿನ್ನೂ ಊಟ ಮಾಡಿಲ್ವ ಅಂತ ಸುಮಿತ್ರ ಕೇಳ್ತಿರ್ಬೇಕಾದ್ರೆ, ಮನೇಲಿ ಯಾರು ಸಹ ಊಟ ಮಾಡಿಲ್ವಲ್ಲ, ಅದಕ್ಕೆ ನಾನು ಊಟ ಮಾಡಲ್ಲ ಅಂತ ದೀಪು ಹೇಳ್ಬಿಟ್ಟು ಆ ಪೇಪರ್ನ ಎಸ್ಬಿಟ್ಟು ಅಲ್ಲೊಂದು ಟೆಡ್ಡಿ ಬೇರ್ ಇರುತ್ತೆ ಅದನ್ನು ತೊಗೊಂಡು ಓಡೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ದಶರಥ ಪೇಪರ್ನ ನೋಡಿಬಿಟ್ಟು, ನೋಡು ಇದರಲ್ಲಿ ಸಿದ್ದು ಯಾವ ರೀತಿ ಬರೆದಿದ್ದಾನೆ, ಅವನು ಈ ಮಟ್ಟಕ್ಕೆ ಇಳ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಕೂಗಾಡ್ತಿರ್ಬೇಕಾದ್ರೆ, ಸಮಾಧಾನ ಮಾಡ್ಕೊಳ್ಳಿ, ಅವನು ನಮ್ಮನೆ ಮೊಮ್ಮಗ, ಏನು ಗೊತ್ತಾರೆ, ಅವನಿಗೆ ನಾವೆಲ್ಲ ಹಸ್ಕೊಂಡಿರೋದು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಈ ರೀತಿ ಬರೆದು ಮಗು ಕೈಲಿ ಕಳಿಸಿದ್ದಾನೆ, ಅರ್ಥ ಮಾಡ್ಕೊಳ್ಳಿ ಅಂತ ಅನ್ಬೇಕಾದ್ರೆ
ಅವನೆಷ್ಟೇ ನಿನಗೆ ತೊಂದರೆ ಕೊಟ್ಟಿದ್ರು, ಎಷ್ಟೇ ಬೇಜಾರು ಅವನ್ನ ವಹಿಸ್ಕೊಂಡು ಮಾತಾಡ್ತಿದೆಯಲ್ಲ ಅಂತಂದಾಗ, ಸರಿ ಆಯಿತು ಸಿದ್ಧನ ವಹಿಸ್ಕೊಂಡು ಮಾತಾಡಲ್ಲ, ಆದರೆ ಟೈಮಿಗೆ ಕರೆಕ್ಟಾಗಿ ನೀವು ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಳ್ಳಿಲ್ಲ ಅಂತಂದರೆ ನಿಮ್ಮ ಹೆಲ್ತ್ ಅಲ್ವೇಂದ್ರೆ ಹಾಳಾಗೋದು. ಮನಸ್ಸಿಗೆ ಆದಷ್ಟು ಬೇಜಾನು ನಾವು ಆಲ್ರೆಡಿ ತೊಂದರೆ ಕೊಟ್ಕೊಂಡಿದ್ವಿ, ತುಂಬ ಬೇಜಾರಿಂದ ಇದ್ದೀವಿ, ಹಾಗೆ ಹೊಟ್ಟೆಗೂ ಮೋಸ ಮಾಡಬಾರ್ದು, ಬನ್ನಿ ನನಗೋಸ್ಕರ ಅಂತ ಊಟಕ್ಕೆ ಕರ್ಕೊಬರ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಒಬ್ಬೊಬ್ಬರಾಗಿ ಎಲ್ಲರೂ ಸಹ ಡೈನಿಂಗ್ ಟೇಬಲ್ ಮೇಲೆ ಬಂದು ಕೂತಿರ್ಬೇಕಾದ್ರೆ ಆರ್ತಿಗೆ ಸಿದ್ದುಗೆ ತುಂಬ ಖುಷಿ ಆಗ್ತಿರುತ್ತೆ. ಅಷ್ಟೊತ್ತಿಗೆ ಸುಮಿತ್ರಾ ದಶರಥ ಬಂದು ಕೂತ್ಕೋತಾರೆ. ಜೊತೆಗೆ ಜ್ಯೋತಿಕಾ ಸಿದ್ದು ಪಕ್ಕ ಕೂತ್ಕೊಂಡು ಹೇಳ್ತಾ ಇರ್ತಾಳೆ, ನನಗೆ ಬೇಜಾರಾಗುತ್ತೆ ಅಂತ ಅಲ್ವಾ ನೀನು ನನ್ನ ಪಕ್ಕದಲ್ಲಿ ಸೀಟ್ ಇಟ್ಕೊಂಡು ಕಾಯ್ತಾ ಕೂತಿದ್ದೀಯಾ ಅಂತ ಅನ್ಬೇಕಾದ್ರೆ, ಆ ಥರ ಏನಿಲ್ಲ, ಮನೆಯವರೆಲ್ಲರೂ ಊಟ ಮಾಡಲಿ ಅಂತ ಎಲ್ಲರನ್ನೂ ಕರೆಯೋಕೆ ಹೇಳಿದೆ, ಯಾಕೆಂದರೆ ಈ ಮನೆ ಸೊಸೆ ಅಡುಗೆ ಮಾಡಿದ್ದಾಳೆ, ಅದಕ್ಕೋಸ್ಕರ ಊಟ ಮಾಡೋಕ್ಕೆ ಕರೆದೆ ಅಂತ ಹೇಳ್ಬೇಕಾದ್ರೆ ಜ್ಯೋತಿಕನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಜ್ಯೋತಿಕ ಕೋಪ ಮಾಡ್ಕೊಂಡು ಎದ್ದೋಗ್ತಿರ್ಬೇಕಾದ್ರೆ, ನಿಂತ್ಕೋಚು ಯಾಕೆ ಹಿಂಗೆ ಹೋಗ್ತಾ ಇದೆಯಾ, ಈ ಮನೆ ಯಜಮಾನಿ ಯಾರು ಅಡುಗೆ ಮಾಡಿದ್ರೇನು ನೀನು ಊಟ ಮಾಡೋಕ್ಕೆ, ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಅಂದಾಗ, ಈ ಮನೆ ಸೊಸೆನ ಅಡುಗೆ ಮಾಡಿದ್ದಾಳೆ ಅಂತ ಸಿದ್ದು ಹೇಳ್ತಾ ಇರಬೇಕಾದ್ರೆ ನಾನು ಹೆಂಗೆ ಊಟ ಮಾಡಲಿ ಅತ್ತೆ ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಆಗ ಪಾರಿಜಾತ ಹೇಳ್ತಾ ಇರ್ತಾಳೆ, ಅನಾದಿ ಕಾಲದಿಂದಲೂ ಸಹ ನಮ್ಮ ಮನೇಲಿ ಅಡುಗೆ ಮಾಡೋದು ಕೆಲಸದೋಳೆ ಅಂದಮೇಲೆ ನೀನು ಯಾಕೆ ಹಿಂಗೆ ಮಾಡ್ತಿದ್ಯಾ, ಕೂತ್ಕೊಂಡು ಊಟ ಮಾಡು ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾನಿಗೆ ಸಿದ್ದು ಹೇಳ್ತಾ ಇರ್ತಾನೆ, ಈಗ ಎಲ್ಲರೂ ಬಂದಿದ್ದಾರಲ್ವ ಊಟ ಬಡಿಸಿ ಅಂತ ಅಂದಾಗ, ಈ ಕಡೆ ಶಾರದಾ ಊಟನ ತಗೊಬರ್ತಾ ಇರ್ತಾಳೆ. ಹಾಗೆ ತಾತನ ಸಿಟ್ಟು ನೋಡಿ ತಾತ ಬಂದಿಲ್ಲ ಅಂತ ಅಂದಾಗ ಎಲ್ಲರೂ ಸಹ ನೋಡ್ತಾ ಇರ್ತಾರೆ. ಆಗ ಸಿದ್ದು ಹೇಳ್ತಾ ಇರ್ತಾನೆ, ಎಲ್ಲಿ ತಾತ, ಹಾಗಾದರೆ ಚಾಲೆಂಜಲ್ಲಿ ನೀವು ಸೋತ್ರ ಅಂತ ಅನ್ಬೇಕಾದ್ರೆ, ನಾನ್ಯಾಕೆ ಸೋಲಿಸಿದ್ದು, ನಿಮ್ಮ ತಾತ ಯಾವತ್ತಾನೆ ನಾನು ಕರ್ದಾಗ ಬಂದಿದ್ದಾರೆ, ಅವ್ರನ್ನೇನಾದ್ರು ತುಂಬ ಕರೆಯೋಕ್ಕೆ ಹೋದರೆ ನಮ್ಮನ್ನು ಸಹ ಊಟ ಮಾಡಬೇಡಿ ಅಂತ ಹೇಳ್ತಾರೆ, ನಾನೇನು ಮಾಡೋಣ, ಹೋಗು ಈಗ ಬಂದಿರೋರು ಊಟ ಮಾಡಲಿ ಬಿಡು ಅಂತ ಹೇಳ್ತಾ ಇರಬೇಕಾದ್ರೆ, ನಾನೇ ಹೋಗಿ ತಾತನ ಕರ್ಕೊಬರ್ತೀನಿ ಅಂತ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ದಶರಥ ಏನು ಚಾಲೆಂಜ್ ಚಿಕ್ಕಮ್ಮ ಅಂತ ಅಂದಾಗ, ತಲೆಯಲ್ಲಿ ಹುಳ ಬಿಡೋದೇ ಒಂದು ದೊಡ್ಡ ಚಾಲೆಂಜು, ಅವನು ನಿನಗೆ ಗೊತ್ತಿಲ್ವಾ, ಸುಮ್ಮನೆ ಊಟ ಮಾಡು ದಶರಥ ಅಂತ ಅಂದಾಗ, ಅಪ್ಪ ಬರ್ದರೆ ನಾನು ಊಟ ಮಾಡಲ್ಲ ಅಂತ ದಶರಥ ಹೇಳ್ತಿರ್ಬೇಕಾದ್ರೆ ಮುರಳಿಗೆ ತುಂಬ ಬೇಜಾರಾಗ್ತಿರುತ್ತೆ. ಹಾಗೆ ಎಲ್ಲರೂ ಪಾರಿಜಾತ ಮಾತು ಕೇಳ್ಕೊಂಡು ಬೇಜಾರಾಗಿ ಕೂತ್ಕೊಬಿಡ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.